ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ನಾ ಹಾಕೋ ಮೊದಲ ವಿಡಿಯೋ ನಿಮ್ಗೆ ಬರ್ತವೆ. ನಾವು ಇವತ್ತು ಸಂಕ್ರಮಣದ ಎಳ್ಳು ಬೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಸ್ನಾನ ಮಾಡಿ ರೆಡಿ ಆದರು. ನಾನು ಅವ್ರಿಗೆ ಎಳ್ಳು ಬೆಲ್ಲ ಬೀರಾಕಂತಂದು ರೆಡಿ ಮಾಡೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಈ ದಿನ ನಾವು ಸಂಕ್ರಾಂತಿಗೆ ದೋಸೆ ಮಾಡಿರ್ತೀವಿ ರೀ. ದೋಸೆ ಮಾಡೋದಂದ್ರೆ ದೋಸೆ ಮಾಡಿದ ಮೊದಲನೇ ದೋಸೆನ ನಮ್ಮ ಮಕ್ಕಳಿಗೆ ಹೊಸ್ತಿಲ ಮ್ಯಾಗ ಕುಂದಿಸಿ ನೀವೆಳಿಸಿ ಮ್ಯಾಳ್ಗೆ ಮ್ಯಾಗ ಒಗಿತೀವಿ ರೀ. ಯಾಕಂದ್ರೆ ಈ ವರ್ಷ ಅವ್ರದ್ದೆಲ್ಲ ದೃಷ್ಟಿಗಳು ದೂರ ಆಗಲಿ ಅಂತಂದು ಅವ್ರಿಗೆ ನಾವು ನೀವೆಳಿಸಿ ಮ್ಯಾಳ್ಗೆ ಮ್ಯಾಗ ಒಗಿತೀವಿ. ನನ್ನ ಮಕ್ಕಳು ಇಬ್ಬರು ಅಣ್ಣ ತಂಗಿ ಎಳ್ಳು ಬೆಲ್ಲ ಬೀರ್ತಾ ಇದ್ದಾರೆ ರೀ. ಅವರು ಹೊರಗಡೆಯಲ್ಲೆಲ್ಲ ಕೊಟ್ಟು ಬಂದು ತಾವು ಎಳ್ಳು ಬೆಲ್ಲ ಬೀರ್ಕೊಂಡು ನಾಷ್ಟ ಅದನ್ನೆಲ್ಲ ಮಾಡಿದರು. ಸಂಕ್ರಾಂತಿ ಅಂದ್ರೆ ಅದೇನೋ ಒಂಥರ ಸುಗ್ಗಿ ಹಬ್ಬ. ನಾನು ಎಲ್ಲ ಸ್ನಾನ ಅದನ್ನು ಮಾಡಿಕೊಂಡು ಬಟ್ಟೆ ಅವನ್ನೆಲ್ಲ ತೊಳೆದೆ. ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ದವು, ಕೋಲ್ಡಾಗಿತ್ತಲ್ರಿ, ಹಿಂಗಾಗಿ ಬಟ್ಟೆ ತೊಳ್ಯಾಕೆ ಮನಸ್ಸು ಬರೋದಿಲ್ಲ. ಇನ್ನು ನೋಡಿದ್ರೆ ಜಾಸ್ತಿ ನೀರು ತಂಪು. ನನ್ನ ಮಗ ಶಾವಿಗೆ ಪಾಯಸ ಅಂದ್ರೆ ಭಾಳ ಇಷ್ಟ. ಶಾವಿಗೆ ಪಾಯಸ ಮಾಡಿದ್ದೆ ಅವನಿಗೆ, ಬೇರೆ ಏನು ಮಾಡಿರಲಿಲ್ಲ ಇವತ್ತು. ನನ್ನ ಮಗಳು ದೋಸೆ ಮಾಡಿಕೊಡು ನಾಗಲ್ಸೇಪ್ ಅಂತಂದು ಭಾಳ ಕಾಡಾಕತ್ಬಿಟ್ಟಿದ್ರಿ. ಬಂದು ಗ್ಯಾಸಿನ ಹತ್ರ ನಿಂತ್ಕೊಂಡಿದ್ಲು. ಕೆಳಗಿಳಿ ಅಂದರೂ ಇಳಿತಾ ಇರಲಿಲ್ಲ. ನಾನು ಮಾಡ್ತೀನಿ ಕೊಡು ಅಂತ ನಿಂತು ಬಿಟ್ಟಾಳ್ರಿ. ಕೆಳಗಿಳಿ ಅಂದರೂ ಇಳಿಲಿಲ್ಲ. ಅದು ಆಗೋವರೆಗೂ ಅಲ್ಲೇ ನಿಂತ್ಕೊಂಡು ತಿಂದು ಹೋದ್ರಿ. ಅಲ್ಲೇ ಅಡುಗೆ ಹತ್ರನೇ ಸಾಯಂಕಾಲ ಬಜ್ಜಿ ಮಾಡು ಅಂತಂದು ಇಬ್ಬರೂ ಗಂಟು ಬಿದ್ದಿದ್ರಿ. ಆಲೂಗಡ್ಡೆ ಬಜ್ಜಿ ಮಾಡು ಅಂತಂದು ಫ್ರೆಂಚ್ ಫ್ರೈ ಮಾಡೋ ಅಂತ ಗಂಟು ಬಿದ್ದಿದ್ಲು ನನ್ನ ಮಗಳು. ಆ ಥರನ ಕಟ್ ಮಾಡ್ಕೊಂಡು ಒಂದೆರಡು ರೌಂಡ್ ಸೇಪು ಕಟ್ ಮಾಡಿಕೊಂಡು ಬಜ್ಜಿ ಬಿಡಾಕತ್ತಿದ್ರಿ. ನನ್ನ ಮಗಳಿಗೆ ಒಂಥರ ಬೇಕು, ನನ್ನ ಮಗನಿಗೆ ಒಂಥರ ಬೇಕು. ಈರುಳ್ಳಿ ಬಜ್ಜಿ ಮಾಡು ಮಮ್ಮಿ, ಒಂದು ಸ್ವಲ್ಪ ಆಲೂಗಡ್ಡೆ ಬಜ್ಜಿ ಮಾಡು ಅಂತಂದು ನನ್ನ ಮಗ ಹೇಳಿದೆ. ನನ್ನ ಮಗಳು ನನಗೆ ಆಲೂಗಡ್ಡೆ ಬಜ್ಜಿನ ಬೇಕು ಅಂತಂದು ಇಲ್ಲೇ ನಿಂತ್ಕೊಂಡ್ರಿ. ನನ್ನ ಮಗ ಬಜ್ಜಿ ಮಾಡಿದಾಗ ಅದರಾಗ ಕ್ಯಾರೆಟ್ ತುರಿಬೇಕು ರೀ, ಕೊಡ್ಬೇಕು, ಇಲ್ಲಾಂದ್ರೆ ತಿನ್ನಂಗಿಲ್ಲ ರೀ. ತಾನೇ ಕ್ಯಾರೆಟ್ನ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡ. ನಾನು ಇಲ್ಲೇ ಅವ್ರಿಗೆ ಬಿಸಿ ಬಿಸಿ ಆಲೂಗಡ್ಡೆ ಬಜ್ಜಿ ಮಾಡಿಕೊಡಾಕತ್ತೇನೆ ರೀ. ಆಕೆ ನನ್ನ ಮಗಳು ಹೊರಗೆ ಹೋಗಿ ತಿನ್ನಾಕತ್ತಿದ್ಲು. ಆಕೆಗೆ ಈರುಳ್ಳಿ ಬಜ್ಜಿ ಅಂದರೆ ಇಷ್ಟ ಆಗಲ್ಲ ರೀ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್. ಥ್ಯಾಂಕ್ ಯು.